ಮಣಿಮಚ್ಛಾಸ್ತ್ರ ವಿದ್ವಾಂಸಂ ಮಣಿಮಾಧ್ಯಷ್ಟಸಿದ್ಧಿತಂ ಘಾಣದಾಳಪುರಾಧೀಶಂ ಭಾರತೀಶಂ ಅಹಂ ಭಜೆ. ಇಲ್ಲಿನ ಮೂಲಾರ್ಚಕರಾದ ಭಾರತೀಶಾಚಾರ್ಯ ಅವರು. ನಾವು ಇಲ್ಲಿ ನೋಡಿ, ಇಲ್ಲಿನ ಚರಿತ್ರೆ ತಿಳಿಸ್ತೀನಿ. ಚಿಕ್ಕದಾಗಿ ಬೃಂದಾವನ ಕಾಣಿಸೋ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಒಡಮುಡಿದ್ದಾರೆ 5 ಅವತಾರಗಳಲ್ಲಿ. ಆರೆಂಜ್ ಕಲರ್ ಲೈನಿಂಗ್ ಕಾಣುತ್ತೆ ನೋಡ್ರಿ. ಕಾಲು, ಬಾಲ, ಕೈಯಲ್ಲಿ ಗದ, ನಾಮ ಇಟ್ಟು ಹೂವು ಇಟ್ಟಿರದೆ ಪಂಚಮುಖಗಳು. ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಾಹ ಇವರೇ ಪಂಚಮುಖಿ ಪ್ರಾಣದೇವರು. ಸ್ವಯಂ ಉದ್ಭವಶಿಲೆ ಪೂರ್ತಿ ಮೇಲೆ ವೆಂಕಟರಮಣ ಮಹಾಲಕ್ಷ್ಮಿ ಇವರ ದರ್ಶನ ನಂತರ ಮಂತ್ರಾಲಯಕ್ಕೆ ಹೋಗಿ ಜೀವಂತ ಬೃಂದಾವನಸ್ಥರಾಗಿದ್ದಾರೆ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು. ಇಲ್ಲಿನ ಮೂಲ ಅರ್ಚಕರು ಅನಂತಾಚಾರ್ಯ ಅವರು ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕನ್ನ ಹಾಗೂ ಬೃಂದಾವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುರುಗಳು. ವೃಂದಾವನ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ನೋಡುವಂಥ ಸ್ಥಳಗಳೆಂದರೆ ರಾಘವೇಂದ್ರ ಸ್ವಾಮಿಯ ಸಮಕಾಲಿಕರು, ಮೂಲ ಅರ್ಚಕರು ಅನಂತಾಚಾರ್ಯ ಪ್ರವೇಶ ಆಗಿರುವಂಥ ಗುಂಡು, ಪಾದರಕ್ಷೆಗಳು, ಪಾದಗಳು, ಗ್ರಾಮ ದೇವತೆ ಎರಕಲಮ್ಮ, ಪುಷ್ಪಕ ವಿಮಾನ, ಬೆಡ್ ಆ್ಯಂಡ್ ಪಿಲ್ಲೋ ಈ ಕ್ಷೇತ್ರದಲ್ಲಿ ನೋಡುವಂಥ ಸ್ಥಳಗಳೆಂದರೆ ಪಂಚಮುಖಿ ಮೂಲ ಅರ್ಚಕರು ಶ್ಯಾಮಾಚಾರ್ ಸಹೋದರರು ಭಾರತೀಶಾಚಾರ್. ಜೈ ಶ್ರೀರಾಮ್.